ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಬ್ರೆಡ್ ಬಜ್ಜಿ ಮಾಡೋಣ ಬರ್ರಿ. ಬ್ರೆಡ್ ಬಜ್ಜಿ ಮಾಡೋಕ್ಕೆ ಬ್ರೆಡ್ ಬೇಕು. ಕಡ್ಲಿ ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ. ಧನಿಯಾ ಪೌಡರ, ಅಜ್ವಾನ, ಉಪ್ಪು, ಖಾರದ ಪುಡಿ, ಅರಿಶಿನ, 4 ಬಟ್ಲ ಎಣ್ಣೆ. ಬರ್ರಿ ಈಗ ಬ್ರೆಡ್ ಬಜ್ಜಿ ಮಾಡೋಣ. ಬ್ರೆಡ್ ಬಜ್ಜಿ ಮಾಡೋಕ್ಕೆ ಮೊದಲು 1 ಬಟ್ಲ ಕಡ್ಲಿ ಹಿಟ್ಟು ತೊಗೊಳ್ಳೋಣ. 1 ಚಮಚ ಉಪ್ಪು ಹಾಕೋಣ. ಅರ್ಧ ಚಮಚ ಅರಿಶಿನ ಪುಡಿ ಹಾಕೊಳ್ಳೋಣ. ಧನಿಯಾ ಪೌಡರ್ 1 ಚಮಚ ಹಾಕೋಣ. ಧನಿಯಾ ಪೌಡರ್ ಹಾಕಿದ್ರೆ ಟೇಸ್ಟ್ ಚಲೋ ಹತ್ತೈತಿ. ಆಮೇಲೆ ಖಾರದ ಪುಡಿ ಒಂದು ಚಮಚ, ಅಜ್ವಾನ ಹಿಂಗೆ 1 ಚಮಚ ಹಿಂಗೆ ತಿಕ್ಕಿ ಹಾಕೋಬೇಕಂದ್ರೆ ತಿಕ್ಕಿ ಹಾಕಿರೋ ವಾಸನೆ ಚಲೋ ಬರ್ತದೆ. ಮತ್ತು ಕಡ್ಲಿ ಹಿಟ್ಟಿದ್ದದೆಲ್ಲ ಇದು ಅಜ್ವಾನ ಹಾಕೋದ್ರಿಂದ ಪಚನ ಆಗ್ತೈತೆಲ್ಲ. ಆಮೇಲೆ ಕೊತ್ತಂಬರಿ ಒಂದು ಸ್ವಲ್ಪ ಹಾಕೊಳ್ಳೋಣ. ಈಗ ಸ್ವಲ್ಪ ನೀರು ಹಾಕಿ ಇದನ್ನ ಹಿಟ್ಟು ಕಲಿಸ್ಕೋಬೇಕು. ಇದನ್ನೆಲ್ಲ ಮೊದಲು ಮಿಕ್ಸ್ ಮಾಡ್ಕೊನು. ಹಿಟ್ಟಿನಾಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಈಗ ಸ್ವಲ್ಪ ನೀರು ಹಾಕೊಳ್ಳೋಣ. ಈಗ ಹೆಂಗಾದ್ರೂ ಸ್ಕೂಲ್ ಸ್ಟಾರ್ಟ್ ಆಗ್ತಾವಲ್ಲ, ಹುಡುಗರು ಸಾಯಂಕಾಲ ಸ್ಕೂಲ್ದಿಂದ ಬರೋಣ ಇಂಥದ್ದೇನ್ರೆ ಬಿಸಿ ಮಾಡಿ ಕೊಟ್ರೆ ಖುಷಿಲೇ ತಿಂತಾರೆ. ಇಲ್ದಿದ್ರೆ ಹೊರಗಿಂದ ಇದು ಜಂಕ್ ಫುಡ್ ತಿಂದು ಇದು ಹೊಟ್ಟೆ ಕೆಡ್ಸ್ಕೊತಾರೆ. ಇಂಥದ್ದು ನಾವು ಮನ್ಯಾಗ ಗರಂ ಬ್ರೆಡ್ ಬಜ್ಜಿ ಮಾಡಿಕೊಟ್ಟಿವಿ ಅಂದ್ರೆ ಖುಷಿಲೇ ತಿಂತಾರೋ. ನೋಡ್ರಿ ಇಲ್ಲಿಗ ಹಿಂಗೆಲ್ಲ ಕಲಿಸ್ಕೊಂಡು ಇದು ಸ್ವಲ್ಪ ಗಂಟು ಇರಬಾರ್ದು. ಇತ್ತಿರಲೇ ಸ್ವಲ್ಪ ಇದು ಮಾಡ್ಕೊಂಡು ಈಗ ವೀಕ್ಷಕರೇ ಎಷ್ಟು ಚಂದ ಹಿಟ್ಟೆಲ್ಲ ಕಲಸೈತಿ. ಒಂದು ಗಂಟಿಲ್ಲ ಏನಿಲ್ಲ. ಈ ರೀತಿ ಕಲಿಸ್ಕೋಬೇಕು. ಈಗ ಏನು ಮಾಡೋಣ, ಬ್ರೆಡ್ ಕಟ್ ಮಾಡಿ ಎಣ್ಣೆಯಾಗ ಕರಿಯೋಣ ಬರ್ರಿ. ಈಗ ವೀಕ್ಷಕರೇ ಈಗ ಬ್ರೆಡ್ ತೊಗೊಂಡಿದ್ದೀನಿ. ಬ್ರೆಡ್ ಏನು ಮಾಡೋಣ, ಈ ಥರ ಹಿಂಗೆ ಟ್ರಯಾಂಗಲ್ದಾಗ ಕಟ್ ಮಾಡ್ಕೊಳು ಎಲ್ಲ ಬ್ರೆಡ್ಗಳು. ಹಿಂಗೆ ಕಟ್ ಮಾಡಿ ಇಟ್ಕೊಂಡು ಅವನ್ನ ಹಿಟ್ಟಿನಾಗ ಅದ್ದಿ ಕರಿಬೇಕು. ನೋಡಿರಿ ಇಲ್ಲಿ ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನೇನು ಮಾಡೋಣ, ಎಣ್ಣೆ ಕಾಸಾಕಿಟ್ಟು ಅದ್ರಾಗ ಇದನ್ನ ಹಿಟ್ಟದಾಗ ಇದು ಮುನಿಸಿ ಕರಿಬೇಕು. ವೀಕ್ಷಕರೀಗ ಗ್ಯಾಸ್ ಹಚ್ಕೊಳ್ಳೋಣ. ಅದ್ರ ಮೇಲಿದೆ ಬಾಂಡೆ ಇಟ್ಕೊನು. ಈಗ ಎಣ್ಣೆ ಹಾಕೋನು. 4 ಬಟ್ಲ ಎಣ್ಣೆ ಹಾಕೋನು. ಈಗ 4 ಬಟ್ಲ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದ್ರಾಗ ಎಣ್ಣೆ ಕಾಯ್ಬೇಕು. ವೀಕ್ಷಕರೇ ಎಣ್ಣೆ ಕಾದೈತಿ. ಈಗ 1-2 ಚಮಚ ಇದ್ರಾಗ ಎಣ್ಣೆ ಹಾಕೊಳ್ಳೋನು. ಅಂದರೆ ಸ್ವಲ್ಪ ಕುರ್ಕುರಿ ಬಜ್ಜಿ ಚಲೋ ಆಗ್ತಾವೆ. ಬ್ರೆಡ್ ಬಜ್ಜಿ ಇದನ್ನು ಹಾಕಿ ಕಲ್ಸ್ಕೊಳ್ಳೋನು. ಈಗ ಎಣ್ಣೆ ಕಾದೈತಿಲ್ ನೋಡಾಕ ಸ್ವಲ್ಪ ಹಿಟ್ಟು ಹಾಕೋದು. ಅಂದರೆ ಹಿಟ್ಟು ಸ್ವಲ್ಪ ಮ್ಯಾಲೆ ಬಂತಂದ್ರೆ ತೇಲಿ ಕಾದೈತಿ ಅಂದಂಗೆ ನೋಡ್ರಿಲ್ಲೇ. ಈಗ ಎಣ್ಣೆ ಕಾದೈತಿ. ಈಗ ಏನು ಮಾಡೋಣ, ಬ್ರೆಡ್ ಪೀಸ್ ಒಂದು ತೊಗೊಳ್ಳೋನು. ಈಗ ಟ್ರಯಾಂಗಲ್ ಶೇಪ್ನಾಗ ಕಟ್ ಮಾಡ್ಯವಲ್ಲ, ಈ ಬ್ರೆಡ್ ಪೀಸ್ ತೊಗೊಳ್ಳೋದು. ಎಲ್ಲ ಚೆಂದಂಗೆ ಅದಕ್ಕೆಲ್ಲ ಹಿಟ್ಟು ಹಚ್ಕೊಳ್ಳೋದು ಮತ್ತು ಎಣ್ಣೆಗೆ ಬಿಡೋದು. ಇದು ಒಂದು ಸ್ವಲ್ಪ ಹೊತ್ತಾಗಣ ಹೊಳಸ್ಕೋಬೇಕು. ಇವನ್ನ ಆಗಿದೆ ಬಜ್ಜಿ. ಮೀಡಿಯಮ್ ಉರಿ ಇರ್ಬೇಕು. ಮೀಡಿಯಮ್ ಉರಿದಾಗ ಮಾಡ್ಬೇಕಿದ. ವೀಕ್ಷಕರೇ ರೆಡಿ ಆಗೈತಿ. ಈಗ ಇದನ್ನು ತೆಗೆದು ಹಾಕಿದೆ. ನೋಡ್ರಿ ವೀಕ್ಷಕರೇ ಹಿಂಗೆ ಹಿಟ್ಟಿನಾಗ ಮುನಿಸಿ ಇದ್ರಾಗ ಕರ್ಕೋಬೇಕು. ಹಿಂಗೆ ಕರಿಯಾಕ ಹಾಕ್ಬೇಕು. ಹಿಂಗೆ ಎಲ್ಲ ಬಜ್ಜಿಗಳು ಒಂದೊಂದಾಗಿ ಕರ್ಕೊಳ್ಳೋಣ.
ವೀಕ್ಷಕರೇ ಬ್ರೆಡ್ ಬಜ್ಜಿ ರೆಡಿಯಾಗಿದ್ದಾವು. ಈಗ ಇದನ್ನ ಟೇಸ್ಟ್ ಮಾಡಕ್ಕೆ ನಮ್ಮವ್ವ ಬರ್ತಾಳು. ಬಾವ ನೋಡಿ ಬ್ರೆಡ್ ಬಜ್ಜಿ ಮಾಡೇನಿ, ಹೆಂಗಾಗೈತಿ ನೋಡಿ ಹೇಳ. ಖಾರ ಉಪ್ಪ ಎಲ್ಲ ಬರೋಬ್ಬರಿ ಆಗೈತಿ. ಮತ್ತು ಇದು ಚಾ ಬೆಳೆದಾಗ ತಿನ್ನಾಕ ಚಲೋ ಆಗ್ತೈತಿ. ಇದು ಚಾ ಜೋಡೆ ತಿನ್ನಾಕ ಚಲೋ ಆಗ್ತೈತಿ. ಸಂಜಿಕೆ ವೀಕ್ಷಕರೇ ಬ್ರೆಡ್ ಬಜ್ಜಿ ವಿಡಿಯೋ ಚಲೋ ಅನಿಷ್ಟ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.